ಈ ಕತೆ ನಮ್ಮ ಜೀವನಕ್ಕೆ ಅತೀ ದೊಡ್ಡದಾದ ಪಾಠ. ಒಂದು ಚೈನಾದಲ್ಲಿ ಬೌದ್ಧ ದೇವಾಲಯ, ದೊಡ್ಡ ದೇವಾಲಯ, ಪುರಾತನ ಆಗಿಬಿಟ್ಟಿರುತ್ತೆ. ಯಾರು ಬೌದ್ಧ ಭಿಕ್ಷುಗಳು ಅಲ್ಲಿ ಹೋಗ್ತಾನೆ ಇರೋದಿಲ್ಲ. ಒಂದು ದೊಡ್ಡದಾದಂಥ ಗಂಟೆ ಬೇರೆ ಇರುತ್ತೆ, ದೊಡ್ಡ ಗಂಟೆ. ಆ ಗಂಟೆಯನ್ನು ನೋಡಿದ ತಕ್ಷಣ ಒಂದು ಗುಬ್ಬಚ್ಚಿಗೆ ಅನ್ಸುತ್ತೆ, ಇದು ಅತ್ಯಂತ ಸುರಕ್ಷಿತವಾದ ಜಾಗ, ನಾನು ಇಲ್ಲಿ ನನ್ನ ಬದುಕನ್ನು ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿ ಅಲ್ಲಿ ತನ್ನ ಗೂಡನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಇದೇ ಸುರಕ್ಷಿತವಾದ ಜಾಗ ಅಂತ ಅಲ್ಲಿ ಪೊಟರೆಯನ್ನು ಕಟ್ಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ಹೀಗಿರುವಾಗ ಇದ್ದಕ್ಕಿದ್ದಾಗೆ ಬೌದ್ಧ ಭಿಕ್ಷುಗಳಿಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸುಣ್ಣ ಬಣ್ಣಗಳು ಶುರುವಾಗ್ತವೆ. ಈ ನಗಾರಿ ಥರ ದೊಡ್ಡ ಗಂಟೆ ಇರುತ್ತಲ್ಲ, ಈ ಗಂಟೆಯನ್ನು ಶುದ್ಧೀಕರಣ ಮಾಡುವ ಕೆಲಸ ಶುರು ಆಗುತ್ತೆ. ಹ್ಯಾಮರ್ನಿಂದ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ತುಕ್ಕು ಹಿಡಿದಿರುತ್ತೆ ಅದಕ್ಕೆ. ಯಾವಾಗ ಅದಕ್ಕೆ ಹ್ಯಾಮರ್ನಿಂದ ಹೊಡಿತಾರೋ ಒಳಗಿನ ಗೂಡು ಕಿತ್ತಿ ಕೆಳಗಡೆ ಬೀಳುತ್ತೆ, ಮೊಟ್ಟೆಗಳು ಒಡೆದು ಹೋಗ್ತವೆ, ಗುಬ್ಬಚ್ಚಿ ಅನಾಥ ಆಗಿಬಿಡುತ್ತೆ, ಗುಬ್ಬಚ್ಚಿ ಗಾಬರಿ ಆಗಿಬಿಡುತ್ತೆ. ಯಾಕೆ ನನಗೆ ಹೀಗಾಯಿತು, ಎಷ್ಟು ಸುಂದರವಾದ ಬದುಕನ್ನು ನಡೆಸ್ತಾ ಇದ್ದೆ, ಎಷ್ಟು ಸುರಕ್ಷಿತವಾಗಿದ್ದೆ, ನನಗೆ ಯಾಕೆ ಹಿಂಗಾಯಿತು ಅಂತ ಜೀವನದಲ್ಲಿ ಇನ್ನಿಲ್ಲದ ಹಾಗೆ ಬೇಸರ ಪಟ್ಕೊಂಡು ಏನು ಮಾಡಬೇಕು ಅರ್ಥ ಆಗದ ಸ್ಥಿತಿ ಬರುತ್ತೆ. ನಿಧಾನವಾಗಿ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟರಲ್ಲಿ ದೂರದಲ್ಲಿ ಒಂದು ಸಣ್ಣದಾದ ನದಿಯ ತೊರೆ ಹರಿತಾ ಇರೋದು ಕಾಣುತ್ತೆ. ಹತ್ತಿರ ಹೋಗುತ್ತೆ, ನೋಡ್ತದೆ ಎದುರುಗಡೆ ಬಲಗಡೆ ತುಂಬ ಸುಂದರವಾದ ಸೊಂಪಾದ ಗಿಡಗಳು, ತಣ್ಣಗಿನ ಗಾಳಿ, ಹಣ್ಣುಗಳು ಎಲ್ಲ ಕಾಣಿಸ್ತದೆ. ನಾನು ಇಲ್ಲೇ ಯಾಕೆ ನನ್ನ ಜೀವನವನ್ನು ಶುರು ಮಾಡಬಾರ್ದು? ಏಕೆಂದರೆ ಇಲ್ಲಿನ ಆಹಾರವನ್ನು ಹುಡ್ಕೊಂಡು ಹೋಗ್ಬೇಕಲ್ಲ, ಎಲ್ಲ ಕಡೆ ಹಣ್ಣು ಹಂಪಲುಗಳಿದ್ದಾವೆ, ಇಲ್ಲಿ ನೀರಿದೆ, ಬೇಕಾದಾಗ ಬಾಯಾರಿಕೆ ನೀರು ಕುಡಿಬಹುದು. ಅಲ್ಲಿ ಆದರೆ ಗಂಟೆಯನ್ನು ಬಿಟ್ಟು ಎಲ್ಲ ಕಡೆ ಹುಡ್ಕೊಂಡು ಹೋಗಬೇಕಾಗಿತ್ತು. ಇಲ್ಲಿಯೇ ನಾನು ಸುರಕ್ಷಿತವಾದ ಬದುಕನ್ನು ಮಾಡ್ತೀನಿ ಅಂತ ಮತ್ತೆ ಅತ್ಯಂತ ಜೋಪಾನದಿಂದ ಈ ಬಾರಿ ಗೂಡನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಆವಾಗ ಅದಕ್ಕೆ ಅನಿಸುತ್ತೆ, ನನಗೆ ಭಗವಂತ ಒಳ್ಳೆಯದನ್ನು ಮಾಡಲಿಕ್ಕೆ, ಒಳ್ಳೆಯದ ಜಾಗದಲ್ಲಿ ಕಳಿಸ್ಲಿಕ್ಕೆ ಆ ಗಂಟೆಯಿಂದ ಹೊರಗೆ ಹಾಕಿದ್ದಾನೆ. ಆ ಸತ್ಯ ನನಗೆ ಅರ್ಥವೇ ಆಗಲಿಲ್ಲ. ನಮ್ಮ ಜೀವನದಲ್ಲೂ ಹೀಗೆ ಆಗುತ್ತೆ. ಎಷ್ಟೋ ಸಲ ನಮ್ಮ ಸಂಬಂಧಗಳು ಮುರಿದು ಬಿದ್ದುಬಿಡ್ತವೆ. ಯಾಕೆ, ನಂದೇನೂ ತಪ್ಪೇ ಇಲ್ವಲ್ಲ ಅಂತ ನಾವು ನೊಂದ್ಕೋತೀವಿ. ಯಾವುದೋ ಒಂದು ಮನೆ ಆಸ್ತಿ ಮಾಡಿರ್ತೀವಿ, ಹೊರಟು ಹೋಗುತ್ತೆ, ಅಯ್ಯೋ ದೇವರೇ ನನಗೆ ಯಾಕೆ ಹಿಂಗೆ ಮಾಡಿದೆ, ನಾನೇನು ತಪ್ಪು ಮಾಡಿದ್ದೆ ಅಂತ ಗೋಳಾಡ್ತೀವಿ. ಆದರೆ ದೇವರು ಮುಂದೆ ಒಂದು ಸುಂದರವಾದಂಥ ಬದುಕನ್ನು ನಮಗೆ ಬರೆದಿಟ್ಟಿರ್ತಾನೆ. ನಮ್ಗೆ ಆ ಕ್ಷಣಕ್ಕೆ ಅದು ಗೊತ್ತಾಗಲ್ಲ. ಇದು ಆಪತ್ತು ವಿಪತ್ತು ಅಂತ ಭಾವಿಸ್ತೀವಿ. ಅದು ಮುಂದಿನ ಬದುಕಿಗೆ ಭಾಳ ದೊಡ್ಡದಾದಂಥ ನಾಂದಿ ಅಂತ ಗೊತ್ತೇ ಇರೋದಿಲ್ಲ. ಎಲ್ಲ ಅಧ್ಯಾಯಗಳು ಕೊನೆಯಲ್ಲ, ಮುಂದಿನ ಅಧ್ಯಾಯಕ್ಕೆ ದಾರಿ.